ಆತ ಐಟಿ ಕಂಪನಿಯ ಉದ್ಯೋಗಿ. ತಿಂಗಳಿಗೆ ಲಕ್ಷ ಎಣಿಸ್ತಿದ್ದ. ಹೀಗಿದ್ದಾಗ ಹಣದ ಹಿಂದೆ ಹೋಗಿದ್ದ ಆತ ಕರಾಳ ದಂಧೆಗೆ ಇಳಿದಿದ್ದ. ಮುಂದೆ ಆಗಿದ್ದು ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ವಿದ್ಯೆ ಇತ್ತು, ಬುದ್ಧಿ ಇತ್ತು, ದುಡಿದು ತಿನ್ನೋ ದೇಹವಿತ್ತು, ಲಕ್ಷ ಸಂಬಳವೂ ಬರ್ತಿತ್ತು. ಆದ್ರೆ ನೆಮ್ಮದಿಯಾಗಿ ಇರೋದು ಬಿಟ್ಟು ಮಾಡಬಾರದ ಕೆಲಸ ಮಾಡಿರುವ ಮಾನ್ಗೇಡಿಗಳು ಇವರು. ಟೆಕ್ಕಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಖತರ್ನಾಕ್ ಕೆಲಸ. ವೇಶ್ಯಾವಾಟಿಕೆ ಆಪ್, ಅಂತಾರಾಷ್ಟ್ರೀಯ ಕಾಂಟ್ಯಾಕ್ಟ್. ನಗರದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದ್ದ ವೇಶ್ಯಾವಾಟಿಕೆ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. 2 ದಿನಗಳ ಹಿಂದೆ ಖಾಕಿ ಬಲೆಗೆ ಬಿದ್ದಿರುವ ಐನಾತಿಗಳಿಂದ ಭಯಾನಕ ಸತ್ಯ ಹೊರಬಿದ್ದಿದೆ. ವಿದೇಶಿ ಸುಂದರಿಯರನ್ನ ಕರೆಸಿ ಮಾಂಸ ದಂಧೆ ನಡೆಸುತ್ತಿರುವ ಮುಖವಾಡವನ್ನ ಬೈಯಪ್ಪನಹಳ್ಳಿ ಪೊಲೀಸರು ಹೊರಗೆಳೆದಿದ್ದಾರೆ. ಈತ ವೈಶಾಖ್. ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ವೈಶಾಖ್ ತಿಂಗಳಿಗೆ 1.5 ಲಕ್ಷ ದುಡಿತಿದ್ದ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ಕೈ ಸುಟ್ಕೊಂಡು ಲಕ್ಷ ಸಾಲ ಮಾಡಿದ್ದ. ಅದೇ ಸಾಲ ತೀರಿಸಲು ಪರದಾಡ್ತಿದ್ದ ಈತ ಮ್ಯಾಟ್ರಿಮೋನಿ ಶೈಲಿಯಲ್ಲಿ ಆ್ಯಪ್ ನಿರ್ಮಿಸಿದ್ದ. ಇದರಲ್ಲಿ ಗಂಡು ಹೆಣ್ಣು ಇಬ್ಬರು ಕನೆಕ್ಟ್ ಆಗಿ ಫ್ರೆಂಡ್ಶಿಪ್ ಬೆಳೆಸುವ ವೇದಿಕೆ ನಿರ್ಮಿಸಿದೆ. ಆದರೆ ಇದರ ಸೆಕ್ಯೂರಿಟಿ ಫೀಚರ್ಸ್ ಕಂಡು ಆಂಧ್ರದ ಬಿಟೆಕ್ ಉದ್ಯೋಗಿ ಗೋವಿಂದರಾಜು ಅಚ್ಚರಿಗೊಂಡಿದ್ದ. ಮಾತ್ರವಲ್ಲ, ವೈಶಾಖ್ನನ್ನ ಅಡ್ಡದಾರಿಗೆ ಎಳೆದಿದ್ದ. ಫ್ರೆಂಡ್ಶಿಪ್ ಆ್ಯಪ್ ರೆಡಿ ಮಾಡಿದ್ದ ವೈಶಾಖ್ಗೆ ಗೋವಿಂದರಾಜು ವೇಶ್ಯಾವಾಟಿಕೆ ಆ್ಯಪ್ ರೆಡಿ ಮಾಡುವಂತೆ ಹೇಳಿದ್ದ. ತನಗೆ ಇಂಟರ್ನ್ಯಾಷನಲ್ ಪಿಂಪ್ ಜೊತೆ ಲಿಂಕ್ ಇದ್ದು ಇದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ದ. ಬಳಿಕ ಗೋವಿಂದರಾಜು, ವೈಶಾಖ್ ಇಬ್ರು ಸೇರಿ ಮಾಂಸ ದಂಧೆಗೆ ಇಳಿದಿದ್ರು. ಗೋವಿಂದನಿಂದ ದಾರಿ ತಪ್ಪಿದ ವೈಶಾಖ್ ಇಂಟರ್ನ್ಯಾಷನಲ್ ಪಿಂಪ್ ಆಗಿಬಿಟ್ಟಿದ್ದ. ಈ ಕ್ರಿಮಿಗಳೆಲ್ಲ ಒಟ್ಟುಗೂಡಿ ಕಜಕಿಸ್ತಾನ್, ರಷ್ಯಾ ಸೇರಿದಂತೆ ಹಲವು ದೇಶಗಳ ಯುವತಿಯರನ್ನ ಬಳಸಿಕೊಂಡು ಗಿರಾಕಿಗಳಿಗೆ ಸಪ್ಲೈ ಮಾಡ್ತಿದ್ರು. ಆದ್ರೀಗ ಬೈಯಪ್ಪನಹಳ್ಳಿ ಪೊಲೀಸರು ಇವರಿಗೆ ಖೆಡ್ಡ ತೋಡಿದ್ದಾರೆ. ಸಾಫ್ಟ್ವೇರ್ ಕಂಪನಿಯಲ್ಲಿದ್ದ ವೈಶಾಖ್ ಕಂಬಿ ಹಿಂದೆ ಸೇರಿದ್ದಾನೆ. ಜಗದೀಶ್, TV9 ಬೆಂಗಳೂರು.